ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಮೀಟು ಸದ್ದು. ಈಗಾಗಲೇ ಕೇರಳ ಮಾದರಿಯಲ್ಲೇ ಸಮಿತಿ ರಚನೆಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಫೈರ್ ಸಮಿತಿ ಮನವಿಯನ್ನ ಸಲ್ಲಿಸಿದೆ. ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಮೀಟು ಸೌಂಡ್ ಮಾಡಿದೆ. ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗಿದ್ದನ್ನ ನೀವು ಗಮನಿಸಬಹುದು. ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಅನೇಕರು ಆರೋಪವನ್ನ ಮಾಡಿದ್ರು. ಆ ಒಂದು ಚರ್ಚೆಗಳು ನಡೆದಂತಹ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದ್ದನ್ನ ನೀವು ನೆನಪಿಸಿಕೊಳ್ಳಬಹುದು. ಇದೀಗ ಮತ್ತೆ ಕೇರಳ ಮಾದರಿಯಲ್ಲೇ ಇಲ್ಲೂ ಕೂಡ ಸಮಿತಿ ರಚನೆ ಮಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಫೈರ್ ಸಮಿತಿ ಮನವಿಯನ್ನ ಮಾಡಿಕೊಂಡಿದೆ. ಇದರಲ್ಲಿ ಸಿಎಂ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿದ್ದು ಫೈರ್ ನಿಯೋಗದಲ್ಲಿರುವಂತಹ ನಟ ಚೇತನ್, ಶ್ರುತಿ ಹರಿಹರನ್, ನಟಿ ನೀತು ಇವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಕೇರಳದಲ್ಲಿ ನ್ಯಾಯಮೂರ್ತಿ ಹೇಮಾ ಸಮಿತಿಯ ಮಾದರಿಯಲ್ಲೇ ಇಲ್ಲೂ ಕೂಡ ಸಮಿತಿಯನ್ನ ರಚಿಸಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ನಿವೃತ್ತ ಮಹಿಳಾ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗುತ್ತಾ? ಸ್ಯಾಂಡಲ್ವುಡ್ನಲ್ಲಿ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿದ್ದು. ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಪತ್ರವನ್ನ ಬರೆದಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಕೇರಳದ ಹೇಮಾ ಸಮಿತಿ ಮಾದರಿಯಲ್ಲೇ ಇಲ್ಲೂ ಸಮಿತಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಸಿಎಂ ಭೇಟಿಯಾಗಿ ಫೈರ್ ನಿಯೋಗ ಈಗ ಮನವಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಸಿಎಂ ಅವರಿಗೆ ನೀಡಿದಂತಹ ಮನವಿ ಪತ್ರದಲ್ಲಿರುವಂತಹ ಅಂಶಗಳು ಏನೇನು ಅನ್ನೋದರ ಬಗ್ಗೆ ಶ್ರುತಿ ಹರಿಹರನ್ ಕೂಡ ಇವತ್ತು ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ. ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ಕರ್ನಾಟಕದಲ್ಲೂ ಕೂಡ ಕೇರಳ ಮಾದರಿಯಲ್ಲಿ ಜಸ್ಟಿಸ್ ಹೇಮಾ ಅವರ ರೀತಿಯಲ್ಲಿ ಒಂದು ಕಮಿಟಿ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿತ್ರರಂಗದಲ್ಲಿ ಸಾಕಷ್ಟು ಜನ ಈಗ ಒಂದು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಸೊ ಈಗ ನನ್ನ ಜೊತೆಯಲ್ಲಿ ಶ್ರುತಿ ಹರಿಹರನ್ ಇದ್ದಾರೆ, ಸಿಎಂನ ಭೇಟಿಯಾಗಿ ಬಂದಿದ್ದಾರೆ. ಏನು ಹೇಳ್ತಾರೆ ಮಾತಾಡ್ತಾವೆ ಮೇಡಮ್. ಒಂದು ಸಾಕಷ್ಟು ವರ್ಷಗಳ ನಂತರ ಮತ್ತೆ ಈ ಒಂದು ವಿಚಾರ ಚರ್ಚೆಗೆ ಬಂದಿದೆ. ಒಳ್ಳೆ ವಿಚಾರ ಅಂತ ಅನ್ಬೋದು. ಏನು ಹೇಳ್ತೀರಾ? ಒಳ್ಳೆ ವಿಚಾರ ಸರ್, ತುಂಬ ಒಳ್ಳೆ ವಿಚಾರ. ನಮ್ಮ ಜನರಲ್ ವರ್ಕಿಂಗ್ ಕಂಡೀಷನ್ಸ್ ಹೆಣ್ಮಕ್ಳಿಗೆ ಒಂದು ಶೂಟಿಂಗ್ ಸೆಟ್ಟಿಗೆ ಬಂದರೆ ಕೆಲವೊಂದು ವ್ಯವಸ್ಥೆಗಳು ಇರಬೇಕು. ಫಾರ್ ಎಕ್ಸಾಂಪಲ್ ವಾಶ್ರೂಮ್ಸ್ ಆಗಿರಲಿ, ಸೇಫ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಆಗಿರಲಿ. ಇದು ಬರೀ ಆ್ಯಕ್ಟ್ರೆಸಸ್ಗೆ ಸೀಮಿತ ಮಾತ್ರ ಅಲ್ಲದೆ ಜೂನಿಯರ್ ಆರ್ಟಿಸ್ಟ್ಗಳು, ಡಾನ್ಸರ್ಸ್ಗಳು, ಇವ್ರಿಗೆಲ್ಲ ಹೌ ಡು ವಿ ಮೇಕ್ ದ ಫಿಲ್ಮ್ ಇಂಡಸ್ಟ್ರಿ ಸೇಫರ್ ಫಾರ್ ದೆಮ್ ಆ್ಯಂಡ್ ಹ್ಯಾಪಿಯರ್ ಫಾರ್ ದೆಮ್. ಇದನ್ನು ಒಂಚೂರು ಇನ್ವೆಸ್ಟಿಗೇಟ್ ಮಾಡಿ ಒಂದಿಷ್ಟು ರೆಕಮೆಂಡೇಷನ್ಸ್ ಈ ಥರ ಒಂದು ಕಮಿಟಿ ಕೊಡುತ್ತೆ ಆ್ಯಂಡ್ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡೋಕ್ಕೆ ಒಂದು ಪ್ರಯತ್ನ ಸರ್. ಇದು ಇಮ್ಮಿಡಿಯೇಟ್ಲಿ ಆಗಬೇಕು ಅನ್ನೋದು ಏನಿಲ್ಲ. ಸದ್ಯಕ್ಕೆ ಲೆಟ್ರಲ್ಲಿ ನಾವು 3 ತಿಂಗಳು ಅಂತ ಹೇಳಿದ್ದೀವಿ. ನೋಡೋಣ ಸರ್, ಹೋಪ್ಫುಲಿ ಇದು 3 ತಿಂಗಳಲ್ಲಿ ಆಗುತ್ತೆ. ಆದರೆ ತುಂಬ ಒಳ್ಳೆಯದು ಮೇಡಮ್. ಏನಂತಂದರೆ ಹೇಮಾ ಕಮಿಟಿಯ ರೀತಿಯಲ್ಲೇ ನಮಗೂ ಬೇಕು. ಆ ಜಸ್ಟಿಸ್ ಹೇಮಾ ಅವರ ಕಮಿಟಿಯಲ್ಲಿ ಒಂದು ವಿಚಾರ ಏನಂತಂದರೆ ಲೈಂಗಿಕ ಶೋಷಣೆಯ ವಿರುದ್ಧವಾದಂತಹ ಅಂಶಗಳು ಪ್ರಸ್ತಾಪ ಆಗಿದೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆ ರೀತಿಯಾದಂತಹ ವ್ಯವಸ್ಥೆ ಇದೆ ಅಂತ ಹೇಳ್ತೀರಾ? ಏನಕ್ಕಂದರೆ ಈ ವಿಚಾರವಾಗಿ 2018ರಲ್ಲಿ ಮೀಟು ವಿಚಾರವಾಗಿ ಗಟ್ಟಿ ಧ್ವನಿ ಎತ್ತಿದಂಥವರು ಮೊದಲಿಗೆ ನೀವೇನೆ. ಏನು ಹೇಳ್ತೀರಾ ಆ ಒಂದು ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ? ಅದು ಹೆಣ್ಮಕ್ಳಿರ್ಬೋದು ಅಥವಾ ಗಂಡು ಮಕ್ಳಿರ್ಬೋದು. ಸರ್, ಇನ್ವೆಸ್ಟಿಗೇಷನ್ ಮೂಲಕ 100% ಸೆಕ್ಷುವಲ್ ಅಸಾಲ್ಟ್ ಆರ್ ಹ್ಯಾರಸ್ಮೆಂಟ್ ಇಸ್ ಅ ಪಾರ್ಟ್ ಆಫ್ ಇಟ್. ಬಟ್ ಮತ್ತೆ ನಾನು ಹೇಳ್ತಿದ್ದೀನಿ, ಅದು ಒಂದು ಭಾಗ ಅಷ್ಟೇ. ಇಟ್ ಈಸ್ ಅ ಸ್ಮಾಲ್ ಪಾರ್ಟ್ ಆಫ್ ಇಟ್. ಇದಕ್ಕಿಂತ ದೊಡ್ಡದಾಗಿ ನಾವು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಆ್ಯಂಡ್ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಒಂದಿಷ್ಟು ಅನುಕೂಲಗಳು ಕೂಡ ಹೆಣ್ಮಕ್ಳಿಗೆ ನಾವು ಮಾಡಿಕೊಟ್ರೆ, ಮೊದಲನೇದಾಗಿ ಇಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿರೋ ಹೆಣ್ಮಕ್ಳು ಇನ್ನೂ ಖುಷಿಯಾಗಿ ಕೆಲಸ ಮಾಡ್ತಾರೆ. 1, 2 ಜಾಸ್ತಿ ಹೆಣ್ಮಕ್ಳು ಸಿನಿಮಾ ಇಂಡಸ್ಟ್ರಿ ಸೇರ್ಕೋತಾರೆ, ವಿಚ್ ಇಸ್ ವೆರಿ ಗುಡ್. ಆ್ಯಂಡ್ ಮತ್ತೆ ಎಡಿಟಿಂಗ್ ಆಗಿರಲಿ, ಸಿನಿಮಾಟೋಗ್ರಫಿ ಆಗಿರಲಿ, ಯಾವುದೇ ವಿಚಾರ ಆಗಿರಲಿ, ನಾವು ತಂದೆ ತಾಯಿಯರಾಗಿ ಹೆದರ್ಕೊಳ್ಳಲ್ಲ. ನಮ್ಮ ಹೆಣ್ಮಕ್ಳು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತಾರೆ ಅಂತ ಈಗ ಸದ್ಯಕ್ಕೆ ಒಂದು ಹೆದರಿಕೆ ಇದೆ. ಆ ಹೆದರಿಕೆ ಇರಬಾರ್ದು. ಏನು ಹೇಳ್ತೀರಾ ಮೇಡಮ್? ಚಿತ್ರರಂಗಕ್ಕೆ ಬರುವಂಥವ್ರಿಗೆ ಈ ಥರದ ಒಂದು ವಿಚಾರವಾಗಿ ಬರಲ್ಲ ಹೆಣ್ಮಕ್ಳುಗಳು, ಅದ್ರ ವಿರುದ್ಧ ಧ್ವನಿ ಎತ್ತಂಥವ್ರು ನೀವು. ಅದರಿಂದ ಹೆಣ್ಮಕ್ಳುಗಳಿಗೆ ಏನು ಹೇಳ್ತೀರಾ? ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಮೈಂಡ್ ಸೆಟ್ ಯಾವ ಥರ ಇರಬೇಕು ಅಂತ? ಈಗ ಹೆದರ್ಕೋಬೇಡಿ, ಇಟ್ಸ್ ಅ ಮಚ್ ಸೇಫರ್ ಪ್ಲೇಸ್. ಸಖತ್ತಾಗಿ ಕೆಲಸ ಮಾಡೋಣ, ಸಿನಿಮಾ ಮಾಡ್ತಾ ಇರೋಣ. ಈಗೂ ಇದೆಯಾ ಅಂತ ಅನಿಸ್ತಾ ಮೇಡಮ್ ಇಂಡಸ್ಟ್ರಿಯಲ್ಲಿ? ಯಾಕಂದರೆ ಇಷ್ಟು ವರ್ಷ 18 ಅಂದರೆ ಆಲ್ರೆಡಿ 24, 6 ವರ್ಷ ಆದ ನಂತರ ಮತ್ತೆ ಈ ಕಮಿಟಿ ಬೇಕು ಅಂತ ಇದ್ದೀರಲ್ಲ, ಇಂಡಸ್ಟ್ರಿಯಲ್ಲಿ ಈಗಲೂ ಕೂಡ ಆ ಪಿಡುಗು ಇದೆಯಾ? ಸರ್, ಮತ್ತೆ ಈ ಕಮಿಟಿ ಸೆಕ್ಷುವಲ್ ಹ್ಯಾರಸ್ಮೆಂಟ್ಗೆ ಸೀಮಿತ ಅಲ್ಲ. ಇದು ಜನರಲ್ ವರ್ಕಿಂಗ್ ಕಂಡೀಷನ್ಸ್ನ. ಅದಕ್ಕೆ ಸೆಕ್ಷುವಲ್ ಹ್ಯಾರಸ್ಮೆಂಟ್ ಇದೆಯೋ ಇಲ್ವೋ, ದಟ್ ಇಸ್ ನಾಟ್ ದ ಪಾಯಿಂಟ್ ಹಿಯರ್. ದ ಪಾಯಿಂಟ್ ಇಸ್ ಟ್ರೈಂಗ್ ಟು ಮೇಕ್ ಇಟ್ ಅ ಸೇಫರ್ ಸ್ಪೇಸ್. ಸೊ ಅದ್ರ ಮೇಲೆ ಫೋಕಸ್ ಮಾಡೋಣ ಪ್ಲೀಸ್. ಆ್ಯಂಡ್ ನಾವು ಸೆನ್ಸೇಷನಲೈಸ್ ಮಾಡಬಾರ್ದು ಅನ್ನೋ ನನ್ನ ಅಭಿಪ್ರಾಯ. ಏನು ಹೇಳಿದ್ರು ಮೇಡಮ್ ಸಿಎಂ? ಯಾಕಂದರೆ ಒಂದು ಕಮಿಟಿ ಹೋಗಿದ್ರಿ, ಚೇತನ್ ಅವರು ಇರ್ಬೋದು, ನೀವು ಇರ್ಬೋದು, ಜಯಲಕ್ಷ್ಮಿ ಪಾಟೀಲ್ ಅವರು, ನೀತು ಶೆಟ್ಟಿ ಅವರು ಮತ್ತು ವಿಜಯಮ್ಮ 5 ಜನ ಹೋಗಿದ್ರಿ. ಏನು ಹೇಳಿದ್ರು ಸಿಎಂ ನಿಮಗೆ? ಸಿಎಂ ಸರ್ ನಮ್ಮ ಲೆಟರ್ ತೊಗೊಂಡು ಒಳ್ಳೆ ವಿಷಯ, ಬಟ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಬೇಕು, ಮಾಡೋಣ, ಇನ್ನೊಂದ್ಸತಿ ಮೀಟಿಂಗ್ ಕರೀತಾರೆ ಅಂದಿದ್ದಾರೆ. ಸೊ ಅದಕ್ಕೆ ನಾವು ವೇಟ್ ಮಾಡ್ತಾ ಇರ್ತೀವಿ ಸರ್. ಕೊನೆಯದಾಗಿ ಒಂದೇ ಪ್ರಶ್ನೆ ಮೇಡಮ್, ಈ ಕಮಿಟಿ ಆಗುತ್ತೆ, ಚಿತ್ರರಂಗಕ್ಕೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆಯಾ? ಸರ್, ಚಿತ್ರರಂಗಕ್ಕೆ ಯಾವ ರೀತಿಯಲ್ಲೂ ಅನ್ಯಾಯ ಇಲ್ಲ. ಓಕೆ, ಚಿತ್ರರಂಗ ಇನ್ನೂ ಸೇಫ್ ಆಗುತ್ತೆ, ಇನ್ನೂ ಖುಷಿ ಆಗುತ್ತೆ, ಒಂದು ಹ್ಯಾಪಿ ಸ್ಪೇಸ್ ಆಗುತ್ತೆ ಕೆಲಸ ಮಾಡೋಕ್ಕೆ ಅನ್ನೋದು ಖಂಡಿತ ಆಗುತ್ತೆ ಅಷ್ಟೇ.
ಆ್ಯಂಡ್ ಆಲ್ರೆಡಿ ಚಿತ್ರರಂಗ ತುಂಬ ಸೇಫ್ ಇದೆ, ನಾನು ಇಲ್ಲ ಅಂತಿಲ್ಲ. ಬಟ್ ದೆರ್ ಆರ್ ಸಮ್ ಪೋರ್ಷನ್ಸ್ ವಿಚ್ ಕ್ಯಾನ್ ಬಿಕಮ್ ಬೆಟರ್ ಆ್ಯಂಡ್ ಅದೇ ನಾವು ಪ್ರಯತ್ನ ಮಾಡ್ತಿರೋದು. ಸೊ ಇದು ನ್ಯಾಯದ ವಿಷಯ ಅಲ್ಲ. ಕೊನೆಯದಾಗಿ ಒಂದು ವೇಳೆ ಸರ್ಕಾರ ಈ ಒಂದು ಕಮಿಟಿ ಆಗಿಲ್ಲ ಅಂತಂದರೆ ಫೈರ್ ಮುಂದೆ ಹೆಜ್ಜೆ ಏನಾಗಿರುತ್ತೆ? ನನಗೆ 100% ವಿಶ್ವಾಸ ಇದೆ ಇದಾಗುತ್ತೆ ಅಂತ ಸರ್. ನಾನು ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಇನ್ಫ್ಯಾಕ್ಟ್ ನಾವು ಯಾರು ಯೋಚನೆ ಮಾಡಿಲ್ಲ, ಇದಾಗುತ್ತೆ ಅನ್ನೋ ನಂಬಿಕೆ ಇದೆ. ನಮ್ಮ ಗವರ್ಮೆಂಟ್ ಸಪೋರ್ಟ್ ಮಾಡುತ್ತೆ ಅನ್ನೋ ನಂಬಿಕೆ ಇದೆ ನಮಗೆ. ಸುದೀಪ್ ಸರ್, ರಮ್ಯಾ ಮೇಡಮ್ ಅಂತ ಅವರು ಕೂಡ ನಿಮ್ಮ ಕೈ ಜೋಡಿಸಿದ್ದಾರೆ. ಎಷ್ಟು ಶಕ್ತಿ ಬಂದಿದೆ ನಿಮ್ಮ ಹೋರಾಟಕ್ಕೀಗ? ತುಂಬ ಜಾಸ್ತಿ. ಬಿಕಾಸ್ ಅವ್ರಿಗೆ ಕಾಸ್ ಮೇಲೆ ನಂಬಿಕೆ ಇದೆ ಅವ್ರಿಗೆ. ಅವ್ರಿಗೂ ಕೂಡ ನಮ್ಮ ಇಂಡಸ್ಟ್ರಿನ ಇನ್ನೊಂಚೂರು ಸೇಫ್ ಮಾಡಬೇಕು, ಇನ್ನೊಂಚೂರು ಒಂದು ಖುಷಿ ವಾತಾವರಣ ಕೊಡಬೇಕು ಎಲ್ರಿಗೂ ಕೂಡ ಕೆಲಸ ಮಾಡೋಕ್ಕೆ ಅನ್ನೋ ನಂಬಿಕೆ ರಮ್ಯಾ ಮೇಡಮ್ಗೂ ಇದೆ, ಸುದೀಪ್ ಸರ್ಗೂ ಇದೆ. ಸೊ ಹಾಗಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಥ್ಯಾಂಕ್ ಯು ಮೇಡಮ್, ನಿಮ್ಮ ಹೋರಾಟಕ್ಕೆ ಒಳ್ಳೆಯದಾಗಲಿ. ಇದಿಷ್ಟು ಶ್ರುತಿ ಅರನ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರಲು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸಿಎಂಗೆ ಕೊಟ್ಟಂತಹ ಮನವಿ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಸಮಿತಿಯಲ್ಲಿ ಈಗಾಗಲೇ ನೀತು ಶೆಟ್ಟಿ ಕೂಡ ಇದ್ರು. ಅವರು ಕೂಡ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ಏನು ಹೇಳಿದ್ದಾರೆ ನೋಡೋಣ. ಕೇರಳದ ಮಾದರಿಯಲ್ಲಿ ನಮಗೂ ಚಿತ್ರರಂಗಕ್ಕೆ ಒಂದು ಕಮಿಟಿ ಮಾಡಿ ಚಿತ್ರರಂಗದಲ್ಲಿರುವಂಥ ಒಂದು ಶೋಷಣೆಗಳ ತಡೆಗಟ್ಟಕ್ಕೆ ಸಹಕಾರ ನೀಡಿ ಅನ್ನುವಂಥ ನಿಟ್ಟಿನಲ್ಲಿ ಫೈರ್ ಸಂಸ್ಥೆ ಇವತ್ತು ಸಿಎಂನ ಭೇಟಿ ಮಾಡಿ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಸೊ ನನ್ನ ಜೊತೆಯಲ್ಲಿ ಆ ಕಮಿಟಿಯಲ್ಲಿ ಇದ್ದಂತಹ ನೀತು ಶೆಟ್ಟಿ ಅವರಿದ್ದಾರೆ. ಏನು ಹೇಳ್ತಾರೆ ಮಾತಾಡಿಸ್ತಾನೆ. ಮೇಡಮ್, ಸಿಎಂನ ಭೇಟಿಯಾದ್ರಿ, ಒಂದಷ್ಟು ಸಮಸ್ಯೆಗಳನ್ನ ಹೇಳಿದ್ರಿ, ಮನವಿ ಕೊಟ್ರಿ, ಕಮಿಟಿ ನ್ಯಾಯಮೂರ್ತಿಗಳ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಕಮಿಟಿ ಕೇಳಿದಿರಿ. ಸಿಎಂ ಅವರು ಏನು ಹೇಳಿದ್ರು? ನಿಮ್ಮ ಬೇಡಿಕೆ ಏನಿತ್ತು? ಸೊ ನಮ್ಮ ಬೇಡಿಕೆ ನೀವು ನೋಡಿದ್ದೀರಿ, ಇಟ್ಸ್ ಓಪನ್, ಎಲ್ಲರೂ ನೋಡ್ಬೋದು ಅದನ್ನು. ನಾವು ನಿಮಗೆ ಏನು ಮನವಿ ತೋರಿಸಿದ್ದೀವಿ, ಸೇಮ್ ಥಿಂಗ್ CM ಸರ್ ಅದನ್ನು ತೊಗೊಂಡು ನನಗೆ ಗೊತ್ತು, ನಾನು ನೋಡಿದ್ದೀನಿ ಇದ್ರ ಬಗ್ಗೆ. ಬಟ್ ಇನ್ನೊಂದ್ಸಲ ನಾವು ವಿಸ್ತಾರವಾಗಿ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡೋಕ್ಕೆ ನಿಮ್ಮ ಫೈರ್ ಟೀಮನ್ನು ಕರಿತೀನಿ ಅಂತ ಅದನ್ನು ಒತ್ತಿ ಹೇಳಿದ್ದಾರೆ. ಸಿಎಂ ಅವ್ರಿಗೇನಾದರೂ ಕೇರಳದ ಜಸ್ಟಿಸ್ ಹೇಮಾ ಅವರ ವರದಿ ಮಾಹಿತಿ ಏನಾರು ಇತ್ತಾ? ನೀವು ಮಾತಾಡುವಂಥ ಸಂದರ್ಭ ಅದನ್ನ ಉಲ್ಲೇಖ ಮಾಡಿದ್ರೆ ಮೇಡಮ್? ಹೌದು ಡೆಫಿನೆಟ್ಲಿ ಹೌದು. ಅವ್ರಿಗೆ ಗೊತ್ತಿಲ್ಲದೆ ಇರುತ್ತಾ? ಗೊತ್ತಿತ್ತು ಅವ್ರಿಗೆ. ಅದಾದ ನಂತರ ನೀವು ಹೋದಾಗ ಕೇಳಿದಾಗ ಏನು ಹೇಳಿದ್ರು? ಆ ಒಂದು ಮಾಹಿತಿ ಅವರು ನಮ್ಮ ಹತ್ರ ಮಾತಾಡೋಕೆ ಮುಂಚೆನೇ ಅವ್ರಿಗೆ ಗೊತ್ತಿತ್ತು ಇದ್ರ ಬಗ್ಗೆ, ಮತ್ತೆ ಇದು ಏನು ಅನ್ನೋದೆಲ್ಲ ಅವರು ಪ್ರಿಪೇರ್ಡ್ ಆಗಿನೇ ಬಂದಿದ್ರು. 2018ರಲ್ಲಿ ಮೀಟು ಪ್ರಕರಣ ಆದ ನಂತರ ಮತ್ತೆ ಒಂದು ಚಿತ್ರರಂಗದಲ್ಲಿ ಹೆಣ್ಣುಮಕ್ಳಿರ್ಬೋದು, ನಟರಿರ್ಬೋದು, ನಟಿಯರಿರ್ಬೋದು, ಕಲಾವಿದರು, ಜೂನಿಯರ್ ಆರ್ಟಿಸ್ಟ್ಗಳಿರ್ಬೋದು, ಹೇರ್ ಸ್ಟೈಲ್ ಯಾರಿದ್ದಾರೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಸುರಕ್ಷತೆಯ ಬಗ್ಗೆ ಧ್ವನಿ ಎತ್ತಿದ್ದೀರಾ ಮೇಡಮ್. ಎಷ್ಟು ಅನಿವಾರ್ಯ ಇದೆ ಈ ರೀತಿಯಾದಂತಹ ಒಂದು ಸಮಿತಿ, ಒಂದು ರಕ್ಷಣೆ ಹೆಣ್ಮಕ್ಳಿಗೆ ಇಂಡಸ್ಟ್ರಿಯಲ್ಲಿ ಸದ್ಯದ ಪರಿಸ್ಥಿತಿಗೆ? ಓಕೆ, ಒಂದಂತೂ ಯೂನಿವರ್ಸಲ್ ಸತ್ಯ ಏನಂದರೆ, ಹೆಣ್ಮಕ್ಳು ನಾವು ಎಲ್ಲೇ ಹೋದರೂ ನಾವು ನಮ್ಮನ್ನು ಕಾಪಾಡ್ಕೊಳ್ಳೋ ಅಂಥ ಒಂದು ಇಂಟರ್ನಲ್ ಮೆಕ್ಯಾನಿಸಮ್ ನಮ್ಮಲ್ಲಿದೆ. ನಾವು ಸ್ಟ್ರಾಂಗ್ ಆಗಿರೋದಕ್ಕೆ ಪ್ರಯತ್ನ ಪಡ್ತೀವಿ, ಅದಿದ್ದಿದ್ದೆ. ಆದರೂ ಕೂಡ ಸಿನಿಮಾ ರಂಗಕ್ಕೆ ನಾವು ಬರೀ ನಮ್ಮ ಒಂದು, ಫಾರ್ ಎಕ್ಸಾಂಪಲ್ ನನ್ನ ಎಕ್ಸಾಂಪಲ್ ಹೇಳಬೇಕಾದ್ರೆ, ಓಕೆ ನನ್ನ ಬ್ಯಾಕ್ಗ್ರೌಂಡ್ ಫಿನಾನ್ಷಿಯಲಿ ನಾನು ಓಕೆ ಪರವಾಗಿಲ್ಲ, ನಾನೇನು ಸಿನಿಮಾನೇ ಮಾಡಿಬಿಟ್ಟು ನಾವು ಬದುಕಬೇಕಂತ ಇಲ್ಲ. ಆದರೆ ಎಷ್ಟೋ ಜನ ಸರ್ವೈವಲ್ಗೋಸ್ಕರ ಸಿನಿಮಾದಲ್ಲಿ ಕೆಲಸ ಮಾಡುವಾಗ ನಾವು ಎಲ್ಲರ ಪರವಾಗಿಯೂ ದನಿ ಎತ್ತಬೇಕಾಗತ್ತೆ. ಸೊ ತುಂಬ ಆಸೆಗಳನ್ನ ಹೊತ್ಕೊಂಡು ಮುಗ್ಧತೆಯಿಂದ ಬರೋವಂಥ ಜನರು ತುಂಬಾ ಇಲ್ಲಿ ಮಿಸ್ಯೂಸ್ ಆಗ್ತಾರೆ. ಸೊ ಯಾರಿಗೂ ಆ ಥರ ಆಗದೆ ಇರಲಿ. ಇಲ್ಲಿ ತನಕ ಅಂತೂ ಯಾರಿಗೂ ಅದು ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಇನ್ಮೇಲಾದರೂ ನಮಗೆ ಅದ್ರದ್ದು ಬೆನಿಫಿಟ್ ಸಿಗುತ್ತೋ ಇಲ್ವೋ, ಬಟ್ ಮುಂದೆ ಆದರೂ ಎಕ್ಸ್ಪ್ಲಾಯ್ಟೇಷನ್ ನಿಲ್ಲಿ ಅನ್ನೋದು ನಮ್ಮ ಒಂದು ಬೇಡಿಕೆ. ಇಷ್ಟು ಹೋರಾಟಕ್ಕೆ ನೀವು ಸಜ್ಜಾಗಿದ್ದಾರೆ ಅಂದರೆ ಹೇಮಾ ಕಮಿಟಿಯ ವರದಿಯ ಒಂದಷ್ಟು ಅಂಶಗಳು ನಿಮಗೂ ಮಾಹಿತಿ ಇರುತ್ತೆ ಮೇಡಮ್. ಅದರಲ್ಲಿ ಮೊದಲಿಗೆ ಪ್ರಮುಖವಾಗಿರುವಂತಹ ವಿಚಾರ ಅಂದರೆ ಸೆಕ್ಷುವಲ್ ಹರಾಸ್ಮೆಂಟು. ಸೊ ಈಗ ನೀವೆಲ್ಲ ಮುಂದೆ ಬಂದಿರೋದ್ರಿಂದ ನಮಗೊಂದು ಕಾಮನ್ ಆಗಿ ಎಲ್ರಿಗೂ ಬರುವಂಥ ಒಂದು ಆಲೋಚನೆ, ನಮ್ಮ ಚಿತ್ರರಂಗದಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಇದೆಯಾ ಅನ್ನುವಂಥದ್ದು ಮೇಡಮ್. ಸೊ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಬಗ್ಗೆ ಆಲ್ರೆಡಿ ತುಂಬ ಜನ ಮಾತಾಡಿದ್ದಾರೆ, ನಟಿಯರು ಮಾತಾಡಿದ್ದಾರೆ. ಆದರೆ ತುಂಬ ಜನ ಏನಂದರೆ ಇಲ್ಲ ಇದಿಲ್ವೇ ಇಲ್ಲ ಅಂತಾನೂ ಹೇಳಿಬಿಟ್ಟಿದ್ದಾರೆ. ಸೊ ಕೆಲವು ಸಲ ನೀವು ಗ್ರೋಪಿಂಗ್ ಅಥವಾ ಮೊಲೆಸ್ಟೇಷನ್ ಅಂತ ಆದಾಗ, ಇದು ನಾನು ಇಂಡಸ್ಟ್ರಿ ಬಿಟ್ಟು ಮಾತಾಡ್ತಾ ಇರೋದು, ಬಸ್ಸಲ್ಲೇ ಇವಾಗ ಹೋಗುವಂಥ ಮಹಿಳೆಗೆ ಏನಾದರೂ ಈ ಥರ ಆದಾಗ ನೀವು ಪ್ರೂಫ್ ಅಂತ ಕೇಳಿದ್ರೆ ಎಲ್ಲಿಂದ ಪ್ರೂಫ್ ಕೊಡ್ತಾರೆ ಅವರು? ಯಾರೋ ಬಂದು ನನ್ನನ್ನು ಹೇಗೋ ಕೆಡ್ದಾಗ ಮುಟ್ದ ಅಂತಂದರೆ ನೀವು ಪ್ರೂಫ್ ಕೊಡಿ ಅಂತಂದರೆ, ಸೊ ಈ ಥರ ಮಾಡಿ ನೀವು ವಾಯ್ಸ್ನ ನೀವು ಕಮ್ಮಿ ಅಂದರೆ ಜನರಲಿ, ಯಾಕಂದರೆ ಯಾರಿಗೂ ಕೆಟ್ಟದಿದೆ ಅಂತ ನಮಗೆ ಒಪ್ಕೊಳ್ಳೋದು ಕಷ್ಟ ಆಗುತ್ತೆ. ಬಟ್ ಅಫ್ಕೋರ್ಸ್ ನಮ್ಮ ಇಂಡಸ್ಟ್ರಿ ಇಸ್ ಡೆಫಿನೆಟ್ಲಿ ಬೆಟರ್ ಅನ್ನೋದು ನನ್ನ ಎಕ್ಸ್ಪೀರಿಯನ್ಸ್. ಬಟ್ ನಾನು ಹೇಳಿದಾಗೆ ಇದು ನನ್ನ ಒಬ್ಬಳ ಒಪಿನಿಯನ್ ಅಲ್ಲ. ತುಂಬ ಜನ ನೋವು ಸಹಿಸ್ಕೊಂಡವರು, ಸಂತ್ರಸ್ತೆಯವರು ತುಂಬ ಜನ ಇದ್ದಾರೆ. ಸೊ ಒಂದು ಕಮಿಟಿ ಅಂತ ರಚನೆ ಆದಾಗ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ಬೋದು. ಆಮೇಲೆ ಇನ್ನು ಮುಂದೆ ಅವ್ರು ಮಾತಾಡೋದು ಅವರಿಗೆ ಏನು ಬೇಕು, ಆ ಟ್ರಾಮಾಗೆ ಏನು ಬೇಕು ಅದು ಮಾಡಿ, ಮುಂದೆ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಆ ಗೈಡ್ಲೈನ್ಸ್ ಬೇಕು ನಮಗೆ. ಸೊ ಅದು ನಮ್ಮ ಮನವಿ CM ಸರ್ಗೆ. ಥ್ಯಾಂಕ್ ಯು ಮೇಡಮ್, ನಮ್ಮ ಜೊತೆ ಹಂಚಿಕೊಳ್ಳಿ. ಇದಿಷ್ಟು ನಟಿ ನೀತು ಶೆಟ್ಟಿ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಯೋಗೀಶ್ವರಲು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ
ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.